ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಉದ್ದು ಮೆಂತ್ಯ ಅಷ್ಟೇ ಹಾಕಿರೋದು, ಅವಲಕ್ಕಿ ಹಾಕಿಲ್ಲ. ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ದೋಸೆ. ಅಕ್ಕಿ ನೆನೆಸ್ಬೇಕು, ಅಕ್ಕಿ ನೆನೆ ಹಾಕಬೇಕು. ಆ ಥರ ಚೆನ್ನಾಗಿ ದೋಸೆ ಬರಬೇಕು ಅಂದರೆ ಅದಕ್ಕೆ ಏನು ಇಟ್ಕೊಂಡಿದ್ದೀನಿ ಅಂದರೆ ಉದ್ದಿನಬೇಳೆ ಮತ್ತು ಮೆಂತ್ಯ ಮತ್ತು ಅಕ್ಕಿ ನಾನು ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಇವಾಗ ಉದ್ದಿನಬೇಳೆ ಎಷ್ಟಂದರೆ ಈ ಸ್ಪೂನ್ ಇದೆಯಲ್ಲ, ಈ ಸ್ಪೂನಲ್ಲಿ 2 ಸ್ಪೂನು ಉದ್ದಿನಬೇಳೆ, ಅದೇ ಸ್ಪೂನಲ್ಲಿ 2 ಸ್ಪೂನು ಮೆಂತ್ಯ ತೊಗೊಬೇಕು. ಹಾಗೆ ಈ ಗ್ಲಾಸ್ ಇದೆಯಲ್ಲ, 2 ಸ್ಪೂನ್ ಉದ್ದಿನಬೇಳೆಗೆ 2 ಸ್ಪೂನು ಮೆಂತ್ಯಕ್ಕೆ ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿ ತೊಗೊಬೇಕು ನೋಡಿ. ಇವಾಗ ಇದರಲ್ಲಿ 1 ಗ್ಲಾಸ್ ಅಕ್ಕಿ ಇದೆ, 1 ಗ್ಲಾಸು ಮತ್ತು ಇನ್ನೊಂದು ಅರ್ಧ ಗ್ಲಾಸು, ಒಟ್ಟು 1.5 ಗ್ಲಾಸ್ ಅಕ್ಕಿ ತೊಗೊಬೇಕು. ಅದನ್ನು ಒಟ್ಟಿಗೆ ಹಾಕಿ ನೆನೆ ಹಾಕಬೇಕು. 2 ಸಲ ವಾಶ್ ಮಾಡಿ ನೀಟಾಗಿ ಚೆನ್ನಾಗಿ 2 ಸಲ ವಾಶ್ ಮಾಡಿ ಚೆನ್ನಾಗಿ ನೆನೆಸ್ಬೇಕು. ನೆನೆಸಿ ಒಂದು ಸಂಜೆ ಹೊತ್ತಿಗೆ ಒಂದು 8 ಅವರ್ 9 ಅವರ್ ಆದಮೇಲೆ ಅದನ್ನು ಹಾಕಿ ಚೆನ್ನಾಗಿ ಅಕ್ಕಿ ತೊಳ್ಕೊಂಡಾಯಿತು. ಇವಾಗ ಅದನ್ನು ನೆನೆ ಹಾಕಬೇಕು. ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಒಂದು 8 ಅವರ್ 10 ಅವರ್ ಬಿಟ್ಟು ರುಬ್ಬಬೇಕು. ಇದಕ್ಕೆ ಅವಲಕ್ಕಿ ಕೂಡ ನೆನೆಸ್ಬೋದು ಹಾಕಿ, ಆದರೆ ನಾನು ಅವಲಕ್ಕಿ ಏನೂ ಹಾಕ್ತಾಯಿಲ್ಲ. ನಾನು ಒಂದು ರುಬ್ಬುವಾಗ ಇದರಲ್ಲೇ 2 ಸ್ಪೂನು ರೈಸ್ ಅನ್ನ ಹಾಕಿ ರುಬ್ತೀನಿ. ಅನ್ನ ಹಾಕಿ ರುಬ್ಬಿದ್ರೂ ದೋಸೆ ಸ್ಮೂತಾಗಿಯೂ ಬರುತ್ತೆ ಮತ್ತು ಕಲ್ಲರು ರೆಡ್ ಕೆಂಪು ಕಲರ್ ಆಗಿ ಚೆನ್ನಾಗೂ ಬರುತ್ತೆ. ಅವಲಕ್ಕಿಯೂ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಇಲ್ಲ ಅಂದರೂ ರೈಸ್ ಕೂಡ ಹಾಕ್ಬೋದು, 2 ಸ್ಪೂನ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ರೈಸ್ ಹಾಕಿದರೆ ದೋಸೆ ಏಳೋದಿಲ್ಲ. ಮುಚ್ಚಿ ಸೈಡಿಗಿಟ್ಟು ಸಂಜೆ ರುಬ್ಬೋದು. ಬೆಳಿಗ್ಗೆ ನೆನೆ ಹಾಕಿದ್ದಲ್ಲ ಅಕ್ಕಿನ ಇವಾಗ ರುಬ್ತಾ ಇದ್ದೀನಿ. ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡಬೇಕು. ರುಬ್ಬಿದ್ದೀನಿ. ನಾನು ಹೇಳಿದ್ದೆ ತಾನೇ, ರುಬ್ಬುವಾಗ 2 ಟೇಬಲ್ ಸ್ಪೂನಷ್ಟು ಅನ್ನ ಹಾಕಿ ರುಬ್ಬಿದರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ದೋಸೆ ಅಂತೇಳಿ ಅದಕ್ಕೆ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ರೈಸು. ಅಕ್ಕಿನ ರುಬ್ಬಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟು ಹಾಗೆ ಇಡಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಾರ್ನಿಂಗು ಬೆಳಿಗ್ಗೆ ನೋಡ್ತಾ ಇದ್ದೀನಿ ಇಟ್ಟು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ ಎಷ್ಟು ಕೆಂಪಗಾಗಿದೆ, ಸ್ಮೂತಾಗಿ ಇದೆ. ಅದೆಷ್ಟು ಕೆಂಪಗಾಗಿ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ದೋಸೆ. ಅವಲಕ್ಕಿ ಕೂಡ ಹಾಕಿಲ್ಲ ಅಂದರೂ ನೀಟಾಗಿ ಚೆನ್ನಾಗೇ ಬರುತ್ತೆ. ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ದೆ. ಹೀರೆಕಾಯಿ ಸಿಪ್ಪೆ ಚಟ್ನಿ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಹೀರೆಕಾಯಿನ ಸಿಪ್ಪೆನ ಬೇಯಿಸ್ಕೊಂಡು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಚೂರು ಶುಂಠಿ ಹಾಕಿ ರುಬ್ಬಿ ಚಟ್ನಿ ಮಾಡಬೇಕು, ಚೆನ್ನಾಗಿರುತ್ತೆ. ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಯೂಸ್ ಮಾಡ್ಕೊಬೋದಲ್ವಾ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಕಲ್ಲರು ಬಂದಿದೆ, ಸ್ಮೂತಾಗಿ ಕ್ರಿಸ್ಪಿಯಾಗಿಯೂ ಇದೆ. ಸೋಡಾ ಪುಡಿ ಏನೂ ಹಾಕಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಗೆ ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.